ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಪ್ರೀತಿಯ ಸ್ವಾಗತ. ದಿನನಿತ್ಯ ಸುಮಾರು 5.5 ಲಕ್ಷ ಬ್ಯಾರೆಲ್ನಷ್ಟು ಕಚ್ಚಾ ತೈಲ ಉತ್ಪಾದಿಸುವ ಸೌದಿ ಅರೇಬಿಯಾದ ರಾಸ್ ತಮೂರ ಆಯಿಲ್ ರಿಫೈನರಿ ಘಟಕ ಮತ್ತು ಅರಾಮ್ಕೋ ಕಚ್ಚಾ ತೈಲ ರಿಫೈನರಿ ಘಟಕಗಳಿಗೆ ಇರಾನಿನ ಕ್ಷಿಪಣಿಗಳು ಅಪ್ಪಳಿಸಿದ್ದು ಅವುಗಳಿಗೆ ಹಾನಿಯಾಗಿದೆ. ಇದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಅಲ್ಲಿ ತೈಲ ಉತ್ಪಾದನೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಇದೇ ರೀತಿಯಲ್ಲಿ ಜಗತ್ತಿನ 20% ನೈಸರ್ಗಿಕ ಅನಿಲ ಹಾಗೂ ಪೆಟ್ರೋಲಿಯಂ ಉತ್ಪಾದಿಸುವ ಕತಾರ್ನ ರಾಸ್ ಲಫಾನ್ ಆಯಿಲ್ ರಿಫೈನರಿ ಘಟಕದ ಮೇಲೂ ಇರಾನ್ ಕ್ಷಿಪಣಿ ದಾಳಿ ಮಾಡಿರುವ ಪರಿಣಾಮ ಈ ಘಟಕಗಳನ್ನು ಸ್ಥಗಿತಗೊಳಿಸಲಾಗಿದೆ. ಅಪಾಯದ ಮುನ್ಸೂಚನೆ ಇರುವ ಆಯಕಟ್ಟಿನ ಸ್ಥಳಗಳಲ್ಲಿ ಬಹುತೇಕ ಆಯಿಲ್ ರಿಫೈನರಿ ಘಟಕಗಳನ್ನು ಬಂದ್ ಮಾಡಲಾಗಿದೆ. ಅದಾಗಲೇ ಯುರೋಪ್ನಲ್ಲಿ ನೈಸರ್ಗಿಕ ಅನಿಲದ ಬೆಲೆ 50% ಏರಿಕೆಯಾಗಿದ್ದು ಇತರೆ ಪೆಟ್ರೋಲಿಯಂ ಉತ್ಪನ್ನಗಳು ಕೂಡ ಏರಿಕೆಯಾಗಲಿವೆ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ತನ್ನ ಪರಮಾಣು ಶಕ್ತಿ ಯೋಜನೆಗಳ ಕುರಿತಾಗಿ ಅಮೆರಿಕದೊಂದಿಗೆ ನಡೆಸಿದ ಮಾತುಕತೆ ವಿಫಲವಾದ ನಂತರ ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಇರಾನಿನ ಮೇಲೆ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸಿದ ಪರಿಣಾಮ ಅಲ್ಲಿನ ಅಧ್ಯಕ್ಷ ಆಯತುಲ್ಲಾ ಖಮೇನಿ, ಆತನ ಕುಟುಂಬ ಹಾಗೂ ಆತನ ನಿಯೋಗದಲ್ಲಿದ್ದ ಹಲವು ಪ್ರಮುಖರು ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಮರಣ ಹೊಂದಿದರು. ನಂತರ ಇರಾನ್ ಕೂಡ ಅಮೆರಿಕ ದೇಶಕ್ಕೆ ಯುದ್ಧ ನೆಲೆಗಳನ್ನು ನೀಡಿ ಅಲ್ಲಿಂದಲೇ ಇರಾನ್ ಮೇಲೆ ದಾಳಿ ಮಾಡಲು ಸಹಾಯ ಮಾಡಿರುವ ತನ್ನ ನೆರೆ ರಾಷ್ಟ್ರಗಳಾದ ಕುವೈತ್, ಕತಾರ್, ಅಬುಧಾಬಿ, ಬಾಗ್ದಾದ್ ಮುಂತಾದ ದೇಶಗಳಲ್ಲಿರುವ ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡಿದೆ. ನಮ್ಮ ಭಾರತ ದೇಶವು ಅಗತ್ಯವಿರುವ 90% ಇಂಧನವನ್ನು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿದ್ದು ಅಲ್ಲಿಂದಲೇ ಆಮದು ಮಾಡಿಕೊಳ್ಳುತ್ತಿದೆ. ಸುಮಾರು 40-50% ಅಗತ್ಯವಿರುವ ಕಚ್ಚಾ ತೈಲವನ್ನು ಗಲ್ಫ್ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ಉಳಿದಂತೆ ಅವಶ್ಯಕವಿರುವ ಮತ್ತಷ್ಟು ಕಚ್ಚಾ ತೈಲಕ್ಕಾಗಿ ರಷ್ಯಾ ಹಾಗೂ ಅಮೆರಿಕವನ್ನು ಅವಲಂಬಿಸಿದೆ. ಗಲ್ಫ್ ರಾಷ್ಟ್ರಗಳು ತಮ್ಮ ಅತಿದೊಡ್ಡ ಆದಾಯದ ಮೂಲವಾದ ಕಚ್ಚಾ ತೈಲವನ್ನು ತಮ್ಮ ನೆರೆ ರಾಷ್ಟ್ರಗಳ ನಡುವಿರುವ ಹಾರ್ಮೋಜ್ ಜಲಸಂಧಿಯ ಮುಖಾಂತರ ಜಗತ್ತಿನ ಇತರ ದೇಶಗಳಿಗೆ ರಫ್ತು ಮಾಡುತ್ತವೆ. ಭಾರತಕ್ಕೆ ಅವಶ್ಯಕವಿರುವ 50% ಇಂಧನವು ಇದೇ ಹಾರ್ಮೋಜ್ ಜಲಸಂಧಿಯ ಮುಖಾಂತರ ಹಿಂದೂ ಮಹಾಸಾಗರಕ್ಕೆ ಬಂದು ಭಾರತವನ್ನು ಸೇರುತ್ತದೆ. ಆದರೆ ಇರಾನಿನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಗಳು ಈ ಮಾರ್ಗವಾಗಿ ಯಾವುದೇ ಸರಕು ಸಾಗಣೆ ಮಾಡುವಂತಿಲ್ಲ ಎಂದು ನಿರ್ಬಂಧನೆ ಹೇರಿವೆ. ಒಂದು ವೇಳೆ ಹಾರ್ಮೋಜ್ ಜಲಸಂಧಿಯ ಮುಖಾಂತರ ಪ್ರಯಾಣ ಮಾಡಿದರೆ ದಾಳಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿವೆ. ಈ ಎಲ್ಲಾ ಬೆಳವಣಿಗೆಗಳಿಂದ $75-80 ಒಂದು ಬ್ಯಾರೆಲ್ ಕಚ್ಚಾ ತೈಲದ ಬೆಲೆಯು ಮುಂದಿನ ದಿನಗಳಲ್ಲಿ $100 ಸಾಧ್ಯತೆ ಇದೆ. ಇದರಿಂದಾಗಿ ಜಾಗತಿಕವಾಗಿ ಇಂಧನದ ಬೆಲೆ ಹೆಚ್ಚಾಗುವ ಸಾಧ್ಯತೆಗಳಿವೆ. ಈಗ ನಡೆಯುತ್ತಿರುವ ಯುದ್ಧವು ದೀರ್ಘಕಾಲದವರೆಗೆ ಹೀಗೆ ನಡೆದರೆ ಭಾರತವು ಮುಂದೆ ಇಂಧನಕ್ಕಾಗಿ ರಷ್ಯಾ ಹಾಗೂ ಅಮೆರಿಕ ದೇಶವನ್ನು ಅವಲಂಬಿಸುವ ಯೋಜನೆಯಲ್ಲಿದೆ. ಜಾಗತಿಕವಾಗಿ ಇಂಧನ ಉತ್ಪಾದನೆ ಕಡಿಮೆಯಾಗಿರುವುದರಿಂದ ಇಂಧನದ ಬೇಡಿಕೆ ಹೆಚ್ಚಾಗಲಿದ್ದು ಬೆಲೆ ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳಿವೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.